ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ನಾವು ದೊಡ್ಡಬಳ್ಳಾಪುರ ರೋಡಲ್ಲಿ ಲೊಕೇಟ್ ಆಗಿರುವ ಐಡನ್ ಪ್ಲೇಸ್ ಬಗ್ಗೆ ನೋಡ್ಕೊಂಡು ಬರೋಣ. ಇವತ್ತು ನಾವು ಹೋಗ್ತಾ ಇರೋದು ವಿತ್ ಫ್ಯಾಮಿಲಿ ಜೊತೆ. ಬೆಂಗಳೂರಿಂದ ಒಂದು 60 ಕಿಲೋಮೀಟರ್ ಆಗುತ್ತೆ, ಒಂದು 55ರಿಂದ 60 ಕಿಲೋಮೀಟರ್ ಆಗುತ್ತೆ. ಸೊ ಬೆಂಗಳೂರು ಔಟ್ಕಟ್ ಏರಿಯಾ, ನಿಮಗೆ ಗ್ರೀನರಿ, ಓಪನ್ ಏರಿಯಾ, ಫ್ರೆಶ್ ಏರು ತುಂಬ ಚೆನ್ನಾಗಿರುತ್ತೆ ಲೊಕೇಶನ್. ನೀವು ಬೇಕಾದರೆ ವೀಕೆಂಡ್ಸಲ್ಲಿ ನಿಮ್ಮ ಫ್ಯಾಮಿಲಿ ಜೊತೆ ವಿಸಿಟ್ ಮಾಡಿ. ಈಗ ನಾವು ನಮ್ಮ ಫ್ಯಾಮಿಲಿ ಹೊರಟಿದ್ದೀವಿ ಬರೋಣ ಅಂತ. ನಾನು, ನನ್ನ ಮಗ, ನನ್ನ ವೈಫ್ ಕಾರಲ್ಲೇ ಹೊರಟಿದ್ದೀವಿ. ಪ್ಲೇಸ್ ಅಂತೂ ತುಂಬ ಚೆನ್ನಾಗಿದೆ, ಪೀಸ್ಫುಲ್ ಆಗಿದೆ, ತುಂಬ ವೆಹಿಕಲ್ಸ್ ಇಲ್ಲ, ಗಾಡಿ ಓಡಿಸೋಕ್ಕೆ ತುಂಬ ಚೆನ್ನಾಗಿದೆ, ಖಾಲಿ ರೋಡು. ನಾನಂತೂ ತುಂಬ ಎಂಜಾಯ್ ಮಾಡಿದೆ ರೈಡಿಂಗ್ನ. ಹೆಂಗೆ ಚೆನ್ನಾಗಿದೆ, ಗ್ರೀನರಿ, ಟ್ರೀಸ್, ಬ್ಲೂ ಸ್ಕೈ, ವಾಯ್ಸ್ ಆ ಥರ ಏನು ಸೌಂಡು ಅಂದರೆ ಏನಿಲ್ಲ, ತುಂಬ ಚೆನ್ನಾಗಿದೆ. ಸೊ ನಾವು ಸ್ವಲ್ಪ ಎಂಟ್ರಿ ಆದ ತಕ್ಷಣವೇ ಅಲ್ಲಿ ಎಂಟ್ರೆನ್ಸಲ್ಲೇ 50 ರುಪೀಸು ಕಾರ್ ಪಾರ್ಕಿಂಗ್ ಕಟ್ಟಬೇಕು, ಅಲ್ಲೇ ವಸೂಲಿ ಮಾಡ್ಕೊತಾರೆ. ಅದಾದಮೇಲೆ ನೋಡಿ ಇದು ಎಂಟ್ರೆನ್ಸ್. ಅಲ್ಲಿ ಹೋಗ್ಬಿಟ್ಟು ನಮ್ಮ ಕಾರನ್ನ ನಾವೆಲ್ಲಿ ಬೇಕಾದ್ರೂ ಪಾರ್ಕ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಕಾರ್ ಎಲ್ಲ ಸೇಫ್ಟಿ ಚೆನ್ನಾಗಿದೆ, ವಿಶಾಲವಾದ ಜಾಗ, ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ ಎಂಟ್ರಿ ಆದ್ವಿ, ಇಲ್ಲಿ ಹೋಗ್ತಾ ಇದೆಯಲ್ಲ, ಇಲ್ಲಿ ಲೆಫ್ಟ್ ತಗೊಂಡು ಸ್ವಲ್ಪ ಡೌನ್ ಹೋದ್ರೆ ಅಲ್ಲಿ ಲೆಫ್ಟ್ ಸೈಡಲ್ಲಿ ಪಾರ್ಕ್ ಮಾಡಿದ್ದೀವಿ. ಕಾರ್ನ ಪಾರ್ಕ್ ಮಾಡಿ ದೇವಸ್ಥಾನ ಮುಂದೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಇದೇ ಎಂಟ್ರೆನ್ಸ್. ಎಂಟ್ರಿ ಆದ ತಕ್ಷಣವೇ ನಿಮ್ಗೆ ನೋಡಿ ಲೆಫ್ಟ್ ಸೈಡಲ್ಲಿ ಚಪ್ಪಲಿ ಎಲ್ಲ ಬಿಡೋಕ್ಕೆ ಅಲ್ಲಿ ಸ್ಟ್ಯಾಂಡ್ ಇದೆ. ನಾವೇನು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲ ಫ್ರೀನೇ. ಅದಾದ ತಕ್ಷಣ ಎಂಟ್ರಿ ಆದ್ವಿ, ಅಲ್ಲಿ ನೀರೆಲ್ಲ ಇರುತ್ತೆ, ಕೈ ಕಾಲೆಲ್ಲ ತೊಳ್ಕೊಂಡು ಹಂಗೆ ಎಂಟ್ರಿ ಆಗೋದು. ನಾವು ಹೋಗಿದ್ವಿ ವೀಕ್ ಡೇಸಲ್ಲಿ ಹೋಗಿದ್ವಿ, ಏನು ರಶ್ ಇರಲಿಲ್ಲ, ತುಂಬ ಫ್ರೀ ಇತ್ತು. ನಮಗೇನು ತುಂಬ ಹೊತ್ತೇನು ತಗೊಂಡಿಲ್ಲ ದರ್ಶನಕ್ಕೆ. ಹಂಗೆ ಹೋಗಿ ಒಂದು ಅರ್ಧ ಗಂಟೆಲಿ ಬಂದ್ಬಿಟ್ವಿ. ನೋಡಿ ಎಲ್ಲ ಕ್ಯೂವಲ್ಲಿ ಹೋಗ್ತಾ ಇದ್ದೀವಿ, ಇದು ಎಂಟ್ರೆನ್ಸ್. ನಿಮಗೆ ಸ್ಪೆಷಲ್ ಕ್ಯೂ ಇದೆ, 100 ರುಪೀಸ್ ತಗೊಂಡ್ರೆ ಸ್ಪೆಷಲ್ ದರ್ಶನನೂ ಇದೆ, ಹೋಗ್ಬೋದು. ನಾವು ಅಷ್ಟೇನು ರಶ್ ಇಲ್ಲ ಅಂತ ನಾರ್ಮಲ್ ದರ್ಶನಕ್ಕೆ ಹೋದ್ವಿ, ಜಾಸ್ತಿ ಟೈಮ್ ತಗೊಂಡಿಲ್ಲ, ಅರ್ಧ ಗಂಟೆ ಕ್ಯೂವಲ್ಲಿ ಹೋಗ್ಬೇಕು. ಕ್ಯೂವಲ್ಲಿ ಹೋಗ್ತಾ ಇದ್ರೆ ಅಲ್ಲೆಲ್ಲ ನಿಮಗೆ ಸ್ಕೂಟಿಗಳೆಲ್ಲ ಮಕ್ಕಳಿದ್ರೆ ನೋಡಿ ಎಂಜಾಯ್ ಮಾಡ್ತಾರೆ. ನನ್ನ ಮಗ ಅಂತೂ ತುಂಬ ಎಂಜಾಯ್ ಮಾಡ್ತಾರೆ. ಎಲ್ಲ ಕ್ಯೂವೆಲ್ಲ ಮುಗಿಸ್ಕೊಂಡು ಜಸ್ಟ್ ಮೇನ್ ಟೆಂಪಲ್ಗೆ ಎಂಟ್ರಿ ಆದ್ವಿ. ನೋಡಿ ಇಲ್ಲಿ ದರ್ಶನ ತಗೊಳ್ತಾ ಇದ್ವಿ, ಆರತಿ ತಗೊಳ್ತಾ ಇದ್ವಿ. ಇಲ್ಲಿರೋದು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ಲಕ್ಷ್ಮೀ ನರಸಿಂಹ, ನಮ್ಮ ಮನೆ ದೇವರು ಲಕ್ಷ್ಮೀ ನರಸಿಂಹ ಸ್ವಾಮಿ. ನೋಡಿ ನೀವು ನಮಸ್ಕಾರ ಮಾಡ್ಕೊಡಿ. ಇದಾದ ತಕ್ಷಣ ಎಲ್ಲ ದರ್ಶನ ಮಾಡ್ಕೊಂಡು ಆಚೆ ಬಂದ ತಕ್ಷಣ ಎಲ್ಲ ಡೇಸು ಅಲ್ಲೇ ಅನ್ನ ಪ್ರಸಾದ ಎಲ್ಲ ಸಿದ್ಧ ಮಾಡ್ತಾರೆ.